ಪ್ರೀತಿಯ ಮಕ್ಕಳೇ, ನಾವು ಇವತ್ತು ನಿಮ್ಮ ಕ್ಲಾಸಿನ 5ನೇ ಪಾಠ ಮಹಾತ್ಮ ಗಾಂಧಿ ಅನ್ನುವಂತಹ ಪಾಠವನ್ನು ಓದ್ತೇವೆ. ಮಹಾತ್ಮ ಗಾಂಧೀಜಿಯವರ ಪರಿಚಯ ಇಲ್ಲದೋದಂತಹ ವ್ಯಕ್ತಿನೇ ಇಲ್ಲ ನಮ್ಮ ದೇಶದಲ್ಲಿ. ಯಾಕೆಂತಂದರೆ ಅವರ ಒಂದು ಸ್ವಭಾವ, ಅವರಲ್ಲಿದ್ದಂತಹ ಒಂದು ವ್ಯಕ್ತಿತ್ವ, ಅವರು ನಮಗೆ ನಮ್ಮ ದೇಶಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನು ತ್ಯಾಗ ಮಾಡಿ ನಮ್ಮ ಎಲ್ಲರ ಹಿತಕ್ಕಾಗಿ ನಮಗೆ ಸ್ವಾತಂತ್ರ್ಯವನ್ನೊಂದನ್ನು ಗಳಿಸ್ಕೊಟ್ರು. ಹಾಗಾಗಿ ಅವರು ಗಳಿಸ್ಕೊಟ್ಟಂತಹ ಸ್ವಾತಂತ್ರ್ಯ, ಪರಕೀಯರಿಂದ ಗಳಿಸ್ಕೊಟ್ಟಂತಹ ಸ್ವಾತಂತ್ರ್ಯ ನಾವು ಈಗ ಅನುಭವಿಸ್ತಾ ಇದ್ದೇವೆ ಅಂತಂದರೆ ಗಳಿಸ್ಕೊಡ್ಲಿಕ್ಕೆ ಪ್ರಯತ್ನಪಟ್ಟಂತಹ ಮಹನೀಯರನ್ನು ನಾವು ನೆನಪಿಟ್ಕೊಳ್ಳಲೇಬೇಕು. ಅವರಲ್ಲಿ ಅತ್ಯಂತ ಪ್ರಧಾನವಾದಂತಹ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿಯವರದ್ದು. ಈ ಮಹಾತ್ಮ ಗಾಂಧೀಜಿಯವರು ಅವರ ಜೀವನದಲ್ಲಿ, ಅವರ ಬಾಲ್ಯಕಾಲದಲ್ಲಿ ಅವರ ಜೊತೆ ನಡೆದಂತಹ ಕೆಲವಷ್ಟು ಘಟನೆಗಳು ಅವರ ಜೀವನದ ಮಾರ್ಗವನ್ನೇ ಬದಲಾಯಿಸುವಂತಹ ಕೆಲಸವನ್ನು ಮಾಡಿತು. ಅವರು ನಿಮ್ಮಂತೆ ಇದ್ದಂತಹ ಸ್ವಾಭಾವಿಕವಾದಂತಹ ಒಬ್ಬ ಬಾಲಕ. ಅವರ ಜೀವನದಲ್ಲಿ 1-2-3 ಘಟನೆಗಳು ಅತ್ಯಂತ ಅವರ ವ್ಯಕ್ತಿತ್ವವನ್ನು ಬದಲಾಯಿಸುವಂತಹ ಘಟನೆಗಳು ನಡೆಯಿತು. ಆ ಘಟನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಅದು ನಿಮಗೆ ಪ್ರೋತ್ಸಾಹ ನೀಡಲಿ, ನಿಮಗೆ ಪ್ರೇರಣೆಯನ್ನು ನೀಡಲಿ ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಪಾಠವನ್ನು ನಿಮಗೆ ನೀಡಿದ್ದಾರೆ. ಅವರು ಸತ್ಯದ ಮಾರ್ಗದಲ್ಲಿ ನಡೆದಿರುವಂಥದ್ದು, ಅಹಿಂಸಾ ಮಾರ್ಗದಲ್ಲಿ ಹೋಗಿರುವಂಥದ್ದು ಮತ್ತು ಧರ್ಮದ ಒಂದು ದೃಢ ನಿಶ್ಚಯವನ್ನು ಅವರು ಮಾಡಿರುವಂಥದ್ದು ಏನಿದೆ, ಆ 3 ವಿಚಾರಗಳನ್ನು ಈ ಪಾಠದಲ್ಲಿ ನಿಮಗೆ ನೀಡಿದ್ದಾರೆ. ನೋಡೋಣ ಹೇಗಿದೆ ಪಾಠ ಅಂತ. ಮಹಾತ್ಮ ಗಾಂಧಿ ಮಹಾನ್ ಪುರುಷ ಥೆ. ಮಹಾತ್ಮ ಗಾಂಧಿ ಮಹಾನ್ ಪುರುಷ ಥೆ. ಮಹಾತ್ಮ ಗಾಂಧಿಯವರು ಒಬ್ಬ ಮಹಾನ್ ಪುರುಷರಾಗಿದ್ದರು. ಥೆ ಅಂತ ಬಳಸಿದ್ದಾನೆ. ಥೆ ಅಂತಂದರೆ ಥಾ, ಥೆ, ಥೀ. ಏನು? ಥಾ ಅಂತಂದರೆ ಇತ್ತು, ಥೆ ಅಂತಂದರೆ ಇದ್ದವು ಅಥವಾ ಇದ್ದರು, ಥಿ ಇದ್ದವು ಸ್ತ್ರೀಲಿಂಗದಲ್ಲಿ. ಇದು ಬಹುವಚನದಲ್ಲಿ ಥೇ ಅಂತ ಬಳಸಿದ್ದಾರೆ. ಇದ್ದರು, ಆಗಿದ್ದರು. ಮಹಾತ್ಮ ಗಾಂಧಿಯವರು ಒಬ್ಬ ಮಹಾನ್ ಪುರುಷರಾಗಿದ್ದರು. ಸಾರೇ ದೇಶನೇ ಉನ್ಹೇ ರಾಷ್ಟ್ರಪಿತಾ ಮಾನಾ. ಸಾರೇ ದೇಶನೇ ಉನ್ಹೇ ಕ್ಯಾ ಮಾನಾ? ರಾಷ್ಟ್ರಪಿತಾ ಮಾನಾ. ಸಂಪೂರ್ಣ ದೇಶ, ಸಾರೇ ದೇಶ ಅವರನ್ನು ರಾಷ್ಟ್ರಪಿತ ಅಂತ ಒಪ್ಕೊಂಡಿದೆ. ಉನ್ಹೀ ಕೆ ಪ್ರಯತ್ನ ಸೆ ಭಾರತ್ ಆಜಾದ್ ಹುವಾ. ಉನ್ಹೀ ಕೆ ಪ್ರಯತ್ನ ಸೆ, ಉನ್ಹೀ ಕೆ ಕಿನ್ಹೀ ಕೆ? ಮಹಾತ್ಮ ಗಾಂಧೀಜಿ ಕೆ ಪ್ರಯತ್ನ ಸೆ, ಮಹಾತ್ಮ ಗಾಂಧೀಜಿಯವರ ಪ್ರಯತ್ನದಿಂದ, ಇಂದ ಸೆ ಪ್ರಥಮ ಕರ್ತಾನೆ ಉ, ದ್ವಿತೀಯ ಕರ್ಮಕೋ ಅನ್ನು ತೃತೀಯ ಕರ್ಣ ಸೆ ದ್ವಾರ ಇಂದ, ಅವರ ಪ್ರಯತ್ನದಿಂದ ಭಾರತವು ಆಜಾದ್ ಹುವಾ. ಇಲ್ಲಿ ಜದ ಕೆಳಗಡೆ ಒಂದು ಬಿಂದು ಇದೆ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಹಾಗಂದ್ರೆ ಏನರ್ಥ? ಜ ಅಲ್ಲ, ಅದು ಜ ಅಂತಂದರೆ ಇಲ್ಲಿ ಬಿಂದು ಇರೋದಿಲ್ಲ. ಬಿಂದು ಕೊಟ್ಟರು ಅಂತಂದರೆ ಅಂತ ಅರ್ಥ. ಆಜಾದ್ ಹುವಾ, ಇವರ ಪ್ರಯತ್ನದಿಂದಲೇ ಭಾರತವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ವೇ ಸತ್ಯಾಗ್ ಔರ್ ತಪಸ್ಯಾ ಕಿ ಮೂರ್ತಿ ಥೇ. ವೇ ಕೌನ್? ಮಹಾತ್ಮ ಗಾಂಧೀಜಿ ತ್ಯಾಗ ಔರ್ ತಪಸ್ಯ, ತ್ಯಾಗ ಮತ್ತು ತಪಸ್ಸೆ. ತಪಸ್ಸು ಅಂತಂದರೆ ಒಂದು ಸಾಧನೆ. ಅವರು ತ್ಯಾಗ ಮತ್ತು ಒಂದು ಸಾಧನೆಗೆ ಮೂರ್ತಿ ರೂಪವಂತೆ ಇದ್ದರು. ಅಂದರೆ ಪ್ರತ್ಯಕ್ಷ ದರ್ಶನ, ಪ್ರತ್ಯಕ್ಷ ಒಂದು ಮಾದರಿಯಾಗಿದ್ದರು. ಅವರು ಒಂದು ಉದಾಹರಣೆಯಾಗಿದ್ದರು ತ್ಯಾಗಕ್ಕೆ ಮತ್ತು ತಪಸ್ಸಿಗೆ. ಧರ್ಮ ಉನ್ಕೆ ಪ್ರಾಣ ಥಾ. ಕ್ಯಾ ಉನ್ಕೆ ಪ್ರಾಣ ಥಾ? ಧರ್ಮ ಅನ್ನುವಂಥದ್ದು ಅವರ ಪ್ರಾಣ ಆಗಿತ್ತು. ಔರ್ ಸತ್ಯ ಉನ್ಕಿ ಆತ್ಮ. ಸತ್ಯ ಅನ್ನುವಂಥದ್ದು ಅವರ
ಆತ್ಮ ಆಗಿತ್ತು. ನೋಡಿ, ಇಲ್ಲಿ ಮಹಾತ್ಮ ಗಾಂಧೀಜಿಯವರು ನೀವು ಒಂದು ಮೂರ್ತಿಯನ್ನು ಗಮನಿಸ್ಕೊಳ್ಳಿ, ಮಹಾತ್ಮ ಗಾಂಧೀಜಿಯವರ ಒಂದು ಚಿತ್ರವನ್ನು ಗಮನಿಸ್ಕೊಳ್ಳಿ. ಇಲ್ಲಿ ಆ ಒಂದು ವ್ಯಕ್ತಿಗೆ ಜೀವ ಕೊಡಬೇಕು ಅಂತಂದರೆ ಮಹಾತ್ಮ ಗಾಂಧೀಜಿಯವರಿಗೆ ತ್ಯಾಗ ಮತ್ತು ತಪಸ್ಸೇ ಅವರ ದೇಹ ಅಂತ ಭಾವಿಸಿ. ತ್ಯಾಗ ಮತ್ತು ತಪಸ್ಸು ಮಹಾತ್ಮ ಗಾಂಧೀಜಿಯವರ ದೇಹ. ಆ ದೇಹಕ್ಕೆ ಪ್ರಾಣ ಎಲ್ಲಿಂದ ಬಂತು? ಜೀವ ಬರಬೇಕಲ್ವಾ? ಜೀವ ಅವರ ಪ್ರಾಣ ಧರ್ಮ ಆಗಿತ್ತು. ಜೊತೆಗೆ ಆತ್ಮ, ಅವರ ಅಂತರಾತ್ಮ ಮನಸ್ಸು ಏನಿದೆ ಅದೇ ಸತ್ಯ ಆಗಿತ್ತು. ಅಂದರೆ ಒಂದು ವ್ಯಕ್ತಿಯ ಜೀವನ ಹೇಗಿತ್ತು ಅಂತಂದರೆ ಪ್ರಾಣ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಂಥದ್ದು. ಸತ್ಯವೇ ಅವರ ಆತ್ಮ. ಆತ್ಮ ಇಲ್ಲದಾದರೂ ಇದ್ದಂತಹ ಶರೀರವೂ ಪ್ರಯೋಜನ ಇಲ್ಲ, ಸತ್ತಿದ್ದರುವಂತಹ ಶರೀರದ ಹಾಗೆ. ಸತ್ಯವೇ ಅವರ ಆತ್ಮವಾಗಿತ್ತು, ತಪಸ್ಸು ಮತ್ತು ತ್ಯಾಗವೇ ಅವರ ದೇಹ. ಅಷ್ಟೊಂದು ಅದ್ಭುತವಾದಂತಹ ವ್ಯಕ್ತಿತ್ವ ಈ ಮಹಾತ್ಮ ಗಾಂಧೀಜಿಯವರದ್ದು. ಇವರ ಬಾಲ್ಯದ ಹೆಸರು ನಮ್ಗೆ ಗೊತ್ತಿದೆ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ. वे जब बालक मोहनदास करमचंद गांधी शर्मीले स्वभाव के थे. महात्मा गांधी जी जो है वे मोहनदास करमचंद गांधी जब बालक थे, ಅವರು ಯಾವಾಗ ಹುಡುಗ ಪ್ರಾಯದಲ್ಲಿದ್ದರೋ, ಬಾಲ್ಯಾವಸ್ಥೆಯಲ್ಲಿದ್ದರೋ, ಅವರು ಆಗ ತುಂಬ ಶರ್ಮೀಲೆ ಅಂತಂದರೆ ಸಂಕೋಚದ ಸ್ವಭಾವದವರು, ತುಂಬ ಸಂಕೋಚದ ಸ್ವಭಾವದವರಾಗಿದ್ದರಂತೆ. ಠೀಕ್ ಸಮಯ ಪರ್ ಸ್ಕೂಲ್ ಜಾತೆ, ಶಾಲೆಗೆ ಹೋಗುವಂತಹ ಏನು ವೇಳಾಪಟ್ಟಿ ಇತ್ತೋ ಆ ವೇಳಾಪಟ್ಟಿಗೆ ಸಾಕ್ಷಾತ್ ಸರಿಯಾದ ಸಂದರ್ಭದಲ್ಲಿ ಶಾಲೆಯನ್ನು ತಲುಪ್ತಾ ಇದ್ದರು. ಅವ್ರು ಘಂಟಿ ಬಜತೆ ಹಿ ಘರ್ ಚಲ್ತೆ, ಶಾಲೆಯ ಬೆಲ್ ಯಾವಾಗ ರಿಟರ್ನ್ ಹೊಡೀತೋ ಆವಾಗ ಸರಿಯಾಗಿ ಸೀದಾ ಮನೆಗೆ ಹೋಗ್ತಾಯಿದ್ರು. ಟೈಮ್ ಟು ಟೈಮ್ ಶಾಲೆಗೆ ಹೋಗುವಂಥದ್ದು, ಶಾಲೆ ಬಿಟ್ಟ ತಕ್ಷಣ ಮನೆಗೆ ಹೋಗುವಂಥದ್ದು ಅವರ ಅಭ್ಯಾಸ. ಉನ್ಹೇ ಕಾಮ್ ಸೆ ಕಾಮ್ ಥಾ ಅಂತಂದ್ರೆ ಏನು? ಕಾಮ್ ಅಂತಾರೆ ಕೆಲಸ, ಕೆಲಸದಿಂದ ಕೆಲಸ ಇತ್ತು ಅಂತನಾ? ಅಂದರೆ ಅವರು ತಾನು ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿ, ಓದುವುದು ಬರೆಯೋದು ನನ್ನ ಧರ್ಮ, ನನ್ನ ಕೆಲಸ, ನಾನು ಅಷ್ಟನ್ನೇ ಮಾಡಬೇಕು, ನಾನು ಅದರ ಹೊರತಾಗಿ ಮತ್ತೇನು ಮಾಡೋದಿಲ್ಲ. ಅವರಿಗೆ ಹೇಗಿತ್ತು ಅಂತಂದರೆ ಅಭ್ಯಾಸ ಮಾಡುವಂಥದ್ದೇ, ಶಾಲೆಗೆ ಹೋಗುವಂಥದ್ದು, ಅದರಷ್ಟರಲ್ಲೇ ಅವರು ಮನಸ್ಸಿದ್ದಿದ್ದು. ಅವರು ಬೇರೆ ಯಾವುದರ ವಿಚಾರದಲ್ಲೂ ತಲೆ ಹಾಕ್ತಾ ಇರಲಿಲ್ಲ. ಕಭಿ ಉನ್ಹೋನೆ ಕಿಸಿ ಕೋ ನಹಿ ಸತಾಯ, ಅವರು ಕಭಿ ಯಾವಾಗಲೂ ಕಿನ್ಹೋನೆ ಮಹಾತ್ಮ ಗಾಂಧೀಜಿನೇ ಕ್ಯಾ ನಹಿ ಕಿಯಾ, ಕಿಸಿ ಕೋ ನಹಿ ಸತಾಯ, ಯಾರಿಗೂ ಕೂಡ ಸತಾನ ಅಂತಂದರೆ ತ್ರಾಸು ಕೊಡೋದು, ಪೀಡಿಸೋದು, ಹಿಂಸೆ ಕೊಡೋದು. ಮುಜೆ ಉಸ್ ಲಡ್ಕೇನೆ ಸತಾಯ, ಮೈ ಉಸ್ಕೋ ಸತಾವುಂಗಾ. ವಾಕ್ಯ ನೋಡಿ, ನಾನು ಅವನಿಗೆ ತ್ರಾಸು ಕೊಡ್ತೇನೆ, ಅವನು ನನಗೆ ತ್ರಾಸು ಕೊಟ್ಟ ಅಂತೆಲ್ಲ ಹೇಳುವಾಗ ಇವರು ಏನಿದ್ರು ಕೇಳಿದ್ರೆ ಯಾರೊಬ್ಬರಿಗೂ ಕೂಡ ತೊಂದರೆಯನ್ನು ಕೊಡಲಿಲ್ಲ, ಪೀಡಿಸಲಿಲ್ಲ, ಹಿಂಸೆ ಕೊಡಲಿಲ್ಲ. ಕಭಿ ಝೂಟ್ ನಹಿ ಬೋಲೆ, ಯಾವಾಗಲೂ ಕೂಡ ಸುಳ್ಳನ್ನು ಕೂಡ, ಝೂಟ್ ಅಂತಂದರೆ ಸುಳ್ಳು ಅಲ್ವಾ, ಝೂಟ್ ಕಾ ವಿರುದ್ಧ ಪದ ಹೇ ಸಚ್ ಝೂಟ್. ಯಾವತ್ತೂ ಕೂಡ ಸುಳ್ಳನ್ನು ಕೂಡ ಅವರು ಹೇಳಲಿಲ್ಲ. ಝೂಟ್ ನೋಡಿ, ದೊಡ್ಡ ಝ ಅದು, ಝೂಠ ಬಡಾಠ, ಬರೆಯುವಾಗ ಗಮನಿಸ್ಕೊಳ್ಬೇಕು, ಮರಿಬಾರ್ದು. ಏನಾಗುತ್ತೆ ಅವರ ಜೀವನದ ಒಂದು ಘಟನೆ? ಏಕ್ ದಿನ ಕಿ ಬಾತ್ ಹೇ, ಒಂದು ದಿವಸದ ವಿಚಾರ. ಬಾತ್ ಅಂತಂದ್ರೆ ಮಾತು ಅಂತ ಅರ್ಥ, ಆದರೆ ಇಲ್ಲಿ ಒಂದು ದಿವಸದ ವಿಚಾರ. ಏನಾಯಿತು ಅವತ್ತು? ಶಿಕ್ಷಾ ವಿಭಾಗ ಕೆ ಅಧಿಕಾರಿ ಸ್ಕೂಲ್ ಕೆ ನಿರೀಕ್ಷಣ್ ಕೆ ಲಿಯೆ ಆಯೇ. ಶಿಕ್ಷಾ ವಿಭಾಗ, ಎಜುಕೇಷನ್ ಡಿಪಾರ್ಟ್ಮೆಂಟ್, ಸರಿ, ಎಜುಕೇಷನ್ ಡಿಪಾರ್ಟ್ಮೆಂಟಿನ ಒಬ್ಬ ಅಧಿಕಾರಿ, ಆಫೀಸರ್ ಏನಿದ್ರು, ಸ್ಕೂಲ್ ಕೆ ನಿರೀಕ್ಷಣ್ ಕೆ ಲಿಯೆ ಆಯೇ, ಶಾಲೆಯ ಸ್ಕೂಲ್ ಕೆ ನಿರೀಕ್ಷಣ್ ಅಂತಂದರೆ ನೋಡ್ಕೊಂಡು ಹೋಗೋದು, ಚೆಕ್ ಮಾಡಲಿಕ್ಕೆ, ಶಾಲೆಯನ್ನು ಒಮ್ಮೆ ಪರಿಶೀಲನೆ ಮಾಡಲಿಕ್ಕಾಗಿ ಅವರಿದ್ದಂತಹ ಶಾಲೆಗೆ ಬಂದರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇದ್ದಂತಹ ಶಾಲೆಗೆ ಬರ್ತಾರೆ. उन्होंने अंग्रेज़ी के 5 शब्द लिखवाए. किन्होंने? अधिकारी ने, जो शिक्षा विभाग के अधिकारी थे, वे अंग्रेज़ी के 5 शब्द लिखवाए. ಅವರು ಇಂಗ್ಲೀಷಿನ 5 ಶಬ್ದಗಳನ್ನು ಲಿಖವಾಯೆ.
ಇಲ್ಲಿ ನೋಡಿ, ಇಲ್ಲಿ ಲಿಖಾನ ಅನ್ನೋ ಶಬ್ದ. ಲಿಖಾನ ಅಂತಂದ್ರೆ ಬರೆಸೋದು ಅಂತ ಅರ್ಥ. ಲಿಖನ, ಲಿಖಾನ, ಲಿಖವಾನ ಅಂತ ಪ್ರೇರಣಾರ್ಥಕ ಶಬ್ದ ಅಂತ ಇದೆ ಹಿಂದಿಯಲ್ಲಿ. ಪ್ರೇರಣಾರ್ಥಕ ಶಬ್ದ ಅಂತಂದರೆ ಮೈನೆ ಲಿಖಾ, ಮೈನೆ ಉಸೆ ಲಿಖಾನಾ ಚಾಹಾ, ಮೈನೆ ಉನ್ಕೋ ಕಿಸಿ ದೂಸರೆ ಕೆ ದ್ವಾರ ಲಿಖವಾಯ ಅಂತಂದರೆ ನಾನು ಮಾಡೋದು, ಮತ್ತೊಬ್ಬನಿಂದ ಮಾಡಿಸೋದು, ನಾನು ಮತ್ತೊಬ್ಬನಿಗೆ ಪ್ರೇರಣಾದಾಯಕವಾಗಿದ್ದು ಇನ್ನೊಬ್ಬನಿಂದ ಮಾಡಿಸುವಂಥದ್ದು. ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ ಅಂತ ನಿಮ್ಗೆ ಹಿಂದಿಯಲ್ಲಿ ಪ್ರೇರಣಾರ್ಥಕ ಶಬ್ದಗಳು ಬರ್ತವೆ. ಅದನ್ನು ಇನ್ನೊಂದು ದಿವಸ ಸ್ವಲ್ಪ ಸ್ಪಷ್ಟವಾಗಿ ನೋಡೋಣ. ಇಲ್ಲಿ ಇದು ದ್ವಿತೀಯ ಪ್ರೇರಣಾರ್ಥಕ ಶಬ್ದ ಲಿಖವಾಯೇ. ಉನ್ಹೋನೆ ಉನ್ಮೆ ಏಕ್ ಶಬ್ದ ಥಾ ಕೆಟಲ್. ಅದರಲ್ಲಿ ಒಂದು ಶಬ್ದ ಆಗಿತ್ತು, 5 ಶಬ್ದ ಬರೆಸಿದ್ರಲ್ವಾ, ಒಂದು ಶಬ್ದ ಆಗಿತ್ತು ಕೆಟಲ್ ಅಂತ ಶಬ್ದ. ಬಾಲಕ್ ಗಾಂಧಿನೇ ಇಸ್ಕೆ ಹಿಜ್ಜೆ ಗಲತ್ ಲಿಖೆ. ಬಾಲಕ್ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಜೋ ಹೇ, ಇಸ್ಕೆ ಹಿಜ್ಜೆ, ಹಿಜ್ಜೆ ಅಂತಂದರೆ ಸ್ಪೆಲ್ಲಿಂಗ್ ಅಂತ ಅರ್ಥ. ಲಿಖಾವಟ್ ಅಂತ ಹೇಳ್ತಾರೆ. ಬರವಣಿಗೆ ಏನಿದೆ ಸ್ಪೆಲ್ಲಿಂಗು, ಇಂಗ್ಲೀಷಲ್ಲಿ ಬರೆದಿದ್ದು ಆ ಒಂದು ಸ್ಪೆಲ್ಲಿಂಗನ್ನು ಗಲತ್ ಲಿಖೆ, ತಪ್ಪಾಗಿ ಬರೆದ್ರು. ಕೆಟಲ್ ಅನ್ನೋ ಶಬ್ದವನ್ನು ತಪ್ಪಾಗಿ ಬರೆದ್ರು. ಸರಿ, ಅಧ್ಯಾಪಕನೇ ಇಶಾರೆ ಸೇ ಸಮಜಾಯ. ಅಧ್ಯಾಪಕ್ ಅವರ ಟೀಚರ್ ಏನಿದ್ರು, ಶಿಕ್ಷಕರೇನಿದ್ರು, ಇಶಾರ ಅಂತಂದರೆ ಸೂಚನೆ ಕೊಡೋದು. ಏನೋ ಕಣ್ಣು ಸನ್ನೆ ಮಾಡೋದು, ನಿಂದದು ತಪ್ಪಿದೆ ನೋಡಪ್ಪ, ಅದನ್ನು ಸರಿ ಮಾಡ್ಕೊಳ್ಳೋ, ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಸಮಜಾಯ ಕಿ ದೂಸರೆ ಲಡ್ಕೆ ಕೆ ಹಿಜ್ಜೆ ದೇಖ್ ಕರ್ ಟೀಕ್ ಕರ್ಲೋ. ಪಕ್ಕದಲ್ಲಿ ಕೂತ್ಕೊಂಡಂತಹ ಮತ್ತೊಬ್ಬ ಹುಡುಗನ ಸ್ಪೆಲ್ಲಿಂಗನ್ನು ನೋಡಿಕೊಂಡು ನೀನು ಬರೆದಿರುವಂಥದ್ದನ್ನು ತಪ್ಪಿದೆ, ಸರಿ ಮಾಡ್ಕೋ ಅಂತ ಶಿಕ್ಷಕರು ಕರಮ್ಚಂದ್ರ ಗಾಂಧಿಯವರಿಗೆ ಹೇಳಿದರು. ಆದರೆ ಕಿಂತು ಶಬ್ದಾರ್ಥ ಆದರೆ, ಪರಂತು ಅಂತ ಅರ್ಥ. ಕಿಂತು, ಪರಂತು, ಲೇಕಿನ್ ಅಂತಂದ್ರು ಕಿಂತು ಅಂತಲೇ, ಪರಂತು ಅಂತಂದ್ರು ಕಿಂತು ಅಂತಲೇ. ಲೇಕಿನ್ ಅಂದರೆ ಏನರ್ಥ? ಆದರೆ ಅಂತ ಅರ್ಥ. ಕಿಂತು ಅಂತಂದರೆ ಆದರೆ. ಗಾಂಧಿನೇ ಏಸಾ ನಹಿ ಕಿಯಾ. ಗಾಂಧೀಜಿಯವರು ಹಾಗೆ ಮಾಡಲಿಲ್ಲ. ಹೇಗೆ ಮಾಡಲಿಲ್ಲ? ಪಕ್ಕದ ಹುಡುಗನನ್ನು ನೋಡಿಕೊಂಡು ತಮ್ಮ ಸ್ಪೆಲ್ಲಿಂಗನ್ನು ಸರಿ ಮಾಡಿಕೊಳ್ಳಿಲ್ಲ. ಹಿಜ್ಜೆ ಕಿ ಗಲತಿ ಕೆ ಕಾರಣ, ಹಿಜ್ಜೆ ಸ್ಪೆಲ್ಲಿಂಗಿನ ತಪ್ಪಾಗಿರೋ ಕಾರಣದಿಂದ ಮೋಹನ್ ದಾಸ್ಕೋ ಬುದ್ಧು ಮಾನಾ ಗಯಾ. ಮೋಹನ್ ದಾಸ್ ಅವ್ರನ್ನ ಬುದ್ಧು, ಪೆದ್ದ ಅಂತ ಅರ್ಥ. ಬುದ್ಧು ಅಂತಂದರೆ ಪೆದ್ದ ಅಂತ ಕನ್ಸಿಡರ್ ಮಾಡಿದ್ರು ಅವರು. ಮಾನಾ ಗಯಾ ಹಾಗಂತ ತೀರ್ಮಾನಕ್ಕೆ ಬಂದರು. ಕಿಂತು ಆದರೆ ಉನ್ಹೇ ಬುರಾ ನ ಲಗಾ. ಅವರಿಗೆ ಬೇಜಾರಾಗಲಿಲ್ಲ, ತನಗೆಲ್ಲರೂ ಪೆದ್ದ ಅಂತ ಅಂದ್ಕೊಂಡ್ರು ಅಂತ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅವರಿಗೆ ಏನೂ ಬೇಜಾರೇ ಆಗಲಿಲ್ಲ. ಯಾಕೆ? ಉನ್ಹೇ ಇಸ್ ಬಾತ್ ಕಿ ಖುಷಿ ಥಿ ಕಿ ಉನ್ಹೋನೆ ಚೋರಿ ಕಾ ರಾಸ್ತಾ ನಹಿ ಅಪನಾಯ. ಅವರಿಗೆ ಆ ವಿಚಾರದಲ್ಲಿ ತುಂಬ ಹೆಮ್ಮೆ ಇತ್ತು, ಸಂತೋಷ ಇತ್ತು. ಯಾವ ವಿಚಾರದಲ್ಲಿ? ತಾನು ಯಾವುದೇ ಚೋರಿ ಕಾ ರಾಸ್ತಾ, ಕೆಟ್ಟ ದಾರಿಯನ್ನು ಅನುಸರಿಸಲಿಲ್ಲ, ತಂದಾಗಿಸ್ಕೊಳ್ಳಿಲ್ಲ. ಅಪನಾನ ಅಂತಂದರೆ ತಮ್ಮದಾಗಿಸ್ಕೊಳ್ಳುವಂಥದ್ದು, ನಂದಾಗಿಸ್ಕೊಳ್ಳುವಂಥದ್ದು. ಯಾಕೆ? ಅದು ಕೆಟ್ಟದ್ದು. ಮತ್ತೊಬ್ಬನದ್ದನ್ನು ನೋಡಿಕೊಂಡು ನಾನು ಸರಿ ಮಾಡ್ಕೊಳ್ಳೋದಿದೆಯಲ್ವಾ, ಅದು ಕೆಟ್ಟದ್ದು. ತಿಳ್ಕೊಳ್ಳೋದು ಸರಿ, ಅರ್ಥ ಮಾಡ್ಕೊಳ್ಳೋದು ಸರಿ, ಆದರೆ ಕಾಪಿ ಹೊಡೆಯೋದು ತಪ್ಪು. ಅವರು ಆ ಕೆಲಸ ಮಾಡಿರಲಿಲ್ಲ. ಅವರಿಗೆ ಅದರಲ್ಲಿ ಹೆಮ್ಮೆ ಇತ್ತು. ತಾನು ಕಾಪಿ ಹೊಡಿಲಿಲ್ಲ, ಮತ್ತೊಬ್ಬನನ್ನು ನೋಡಿಕೊಂಡು ಬರೆದು ನಂದು ಸರಿ ಇದೆ, ನಾನು ಗ್ರೇಟು ಅಂತ ಮತ್ತೊಬ್ಬನಿಗೆ ತೋರಿಸ್ಕೊಳ್ಳಿಕ್ಕೆ, ಪೋಸ್ ಕೊಡಲಿಕ್ಕೆ ಹೋಗಲಿಲ್ಲ. ಅವರು ತನ್ನ ತಪ್ಪಿದೆ, ಹೌದು ಒಪ್ಪಿಕೊಂಡ್ರು, ತನ್ನ ತಪ್ಪಿದೆ, ಕಲ್ತ್ಕೊಳ್ಬೇಕು ತಾನು ಅಂತ. ಅದು ಅವರಲ್ಲಿದ್ದಂತಹ ಅದ್ಭುತವಾದಂತಹ ಗುಣ. ನೀವು ಈ ಗುಣವನ್ನು ನಿಮ್ದಾಗಿಸ್ಕೊಳ್ಬೇಕು. ಗೊತ್ತಿಲ್ವೋ ನಿಮಗೆ ವಿಚಾರ? ಸರಿ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಹೇಳಿ, ನಾನು ಅರ್ಥ ಮಾಡ್ಕೊಳ್ತೇನೆ, ನಾನು ಕೇಳ್ಕೊಳ್ತೇನೆ, ತಿಳ್ಕೊಳ್ತೇನೆ, ನಾನು ಇನ್ನದನ್ನು ನೆನಪಿಟ್ಕೊಳ್ತೇನೆ. ಹೊರತಾಗಿ 1 ನಿಮಿಷಕ್ಕೆ ಸರ್ ಏನೋ ಕೇಳಿದ್ದಾರೆ ಅಂತ ಮತ್ತೊಬ್ಬನ ಹತ್ರ ಕೇಳ್ಕೊಂಡು ಉತ್ತರ ಕೊಟ್ಕೊಂಡು ಅದನ್ನು ನಮ್ಮ ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಅಂತಾದರೆ ಅದು ತಪ್ಪಾಗ್ಬಿಡತ್ತೆ. ಹಾಗಾಗಿ ತಪ್ಪು ಒಪ್ಪು ಅನ್ನೋದಕ್ಕಿಂತ ತಿಳ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಅದು ಕೆಟ್ಟ ದಾರಿಯಲ್ಲಿ ನಾವು ಅನುಸರಿಸಬಾರದು. ಉನ್ಕಿ ಸತ್ಯಪ್ರಿಯತಾ, ಅವರ ಈ ಸತ್ಯಪ್ರಿಯತೆ, ಸತ್ಯದವನ್ನು ಒಪ್ಪುವಂಥದ್ದು ಯಹೀ ಸೇ ಶುರು ಹುಯಿ, ಇಲ್ಲಿಂದಲೇ ಪ್ರಾರಂಭವಾಯಿತು. ಸರಿ. ಜಿಸ್ನೆ ಉನ್ಹೇ
आगे महात्मा बनाया. ಜಿಸ್ನೆ ಕಿಸ್ನೆ ವಹಿ ಸತ್ಯಪ್ರಿಯತಾನೆ. ಅದೇ ಸತ್ಯಪ್ರಿಯತೆ ಏನಿದೆ, ಸತ್ಯದ ಕುರಿತಂತೆ ನಡೆದ ಹೋಗುವಂತಹ ವಿಚಾರ ಏನಿದೆ, ಅದೇ ಅವರನ್ನು ಮುಂದೆ ಮಹಾತ್ಮ ಅಂತ ಕೂಡ ಕರೆಸ್ಕೊಳ್ಳಿಕ್ಕೆ ದಾರಿಯನ್ನು ಮಾಡಿಕೊಡ್ತು. ಅವರು ಸತ್ಯದ ಮಾರ್ಗವನ್ನು ಎಂದೂ ಬಿಡಲೇ ಇಲ್ಲ. ಹಾಗಾಗಿ ಅವರನ್ನು ನಾವು ಸತ್ಯ ಹರಿಶ್ಚಂದ್ರನ ಸಾಲಿನಲ್ಲೇ ಇಡ್ತೇವೆ. ಹರಿಶ್ಚಂದ್ರ ಮಹಾರಾಜನೂ ಕೂಡ ಹಾಗೆ ತನ್ನ ಕೊಟ್ಟಂತಹ ವಚನಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಡ್ತಾನೆ. ಅದೇ ರೀತಿಯಾಗಿ ಗಾಂಧೀಜಿಯವರು ಎಲ್ಲೂ ಕೂಡ ತಪ್ಪನ್ನು ಮಾಡದೆ, ಸುಳ್ಳನ್ನು ಹೇಳದೆ, ಯಾರಿಗೂ ಮೋಸ ಮಾಡದೆ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ. ಹಾಗಾಗಿ ಅವರು ಗ್ರೇಟ್ ಆಗಿದ್ದು, ಹಾಗಾಗಿ ಅವರು ಮಹಾತ್ಮರಾಗಿದ್ದು. ಸರಿ, ಹೀಗೆ ಇನ್ನೂ ಒಂದು ಕತೆ ಅವರ ಜೀವನದಲ್ಲಿ ಬರುತ್ತೆ. ಏನು ಕತೆ ಅದು? ಶ್ರವಣ ಪಿತೃಭಕ್ತಿ. ಶಬ್ದ ನೋಡಿ, ಬರೆಯೋದು ಹೇಗೆ ನೋಡ್ಕೊಳ್ಳಿ. ಶ್ರವಣ ಪಿತೃಭಕ್ತಿ. ಶ್ರವಣ ಪಿತೃಭಕ್ತಿ ಅನ್ನುವಂತಹ ನಾಟಕ ಪಡ್ಕರ್, ಅದೊಂದು ನಾಟಕ. ಆ ನಾಟಕವನ್ನು, ಶ್ರವಣ ಪಿತೃಭಕ್ತಿ ಎನ್ನುವಂತಹ ನಾಟಕವನ್ನು ಉನ್ಹೋನೆ ಪಡ, ಅವರು ಓದಿದ್ದಾರೆ. ಓದ್ಕೊಂಡು ನಿಶ್ಚಯಿಕಿಯಾಕಿ, ನಿರ್ಧಾರ ಮಾಡ್ತಾರೆ. ಏನಂತ? ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣ ಕೀ ಅಂತ ಇದೆ. ಈ ಕೀ ಅಂತ ಬರೋದು ಎರಡು ವಾಕ್ಯವನ್ನು ಜೋಡಣೆ ಮಾಡುವಲ್ಲಿ ಬರ್ತದೆ. ಪಡ್ಕರ್ ಉನ್ಹೋನೆ ನಿಶ್ಚಯ ಕಿಯಾ ಕಿ ಮುझे भी ಶ್ರವಣ್ ಕುಮಾರ್ ಜೈಸಾ ಬನನಾ ಚಾಹಿಯೇ, ನನಗೂ ಕೂಡ ಶ್ರವಣ ಕುಮಾರ್ನಂತೆ ಆಗಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ನೋಡಿ, ಇಲ್ಲಿ ಎರಡು ವಾಕ್ಯ ಇತ್ತು. ಶ್ರವಣ ಪಿತೃಭಕ್ತಿ ನಾಟಕ ಪಡ್ಕರ್ ಉನ್ಹೋನೆ ನಿಶ್ಚಯ ಕಿಯಾ, ಒಂದು ವಾಕ್ಯ. ಇಲ್ಲಿಗೆ ವಾಕ್ಯವನ್ನು ನಿಲ್ಲಿಸಬಹುದಿತ್ತು, ಅವನು ನಿಲ್ಲಿಸಲಿಲ್ಲ. ಏನು ಮಾಡ್ದ? ಮುझे भी ಶ್ರವಣ್ ಕುಮಾರ್ ಜೈಸಾ ಬನ್ನಾ ಚಾಹಿಯೇ ಅನ್ನೋ ವಾಕ್ಯವನ್ನು ಅಲ್ಲಿ ತಂದ. ಹಾಗಾಗಿ ಅದನ್ನು ಜಾಯಿಂಟ್ ಮಾಡಲಿಕ್ಕೆ ಅವನು ಹ್ರಸ್ವ ಕೀ, ಇದು ದೀರ್ಘ ಕೀ ಅಲ್ಲ. ದೀರ್ಘ ಕೀ ಅಂತ ಬರೋದು ಷಷ್ಠಿ ಸಂಬಂಧ ಕಾಕೆ ಕೀಯಲ್ಲಿ. ಅಲ್ಲಿ ನೀವು ಕಾರಕ ನೆನಪು ಮಾಡ್ಕೊಳ್ಳಿ. ಕೀ ಅಂತ ನಾನು ಬರೆಸಿದ್ದೆ, ನಿಮಗೆ ಓದಿಸಿದ್ದೆ. ದೊಡ್ಡ ಕೀ ಅಂತ ಇತ್ತು. ದೊಡ್ಡ ಕೀ ಅಂತಂದರೆ ಅದು ಸ್ತ್ರೀಲಿಂಗದಲ್ಲಿ ಬಳಸುವಂತಹ ಕಾರಕ ಪ್ರತ್ಯಯ. ಇಲ್ಲಿ ಸಣ್ಣ ಕೀ ಇದೆ. ಇದು ಎರಡು ವಾಕ್ಯವನ್ನು ಜಾಯಿಂಟ್ ಮಾಡ್ತಾ ಇರೋದು ಕೀ ಅಂತ. ಏನು? ಶ್ರವಣ ಪಿತೃಭಕ್ತಿ. ಶ್ರವಣ ಕುಮಾರನ ತನ್ನ ಪಿತೃಭಕ್ತಿ, ತನ್ನ ತಂದೆ ತಾಯಿಯರ ಕುರಿತಂತೆ ಅವನಲ್ಲಿದ್ದಂತಹ ಭಕ್ತಿ ಏನಿದೆ, ಶ್ರವಣ ಕುಮಾರನ ಭಕ್ತಿ, ಆ ಭಕ್ತಿಯನ್ನು ಅವರು ತುಂಬ ಮೆಚ್ಚುತ್ತಾರೆ. ಆ ಒಂದು ನಾಟಕವನ್ನು ಓದಿದ್ರು. ನಾಟಕದಲ್ಲಿ ಅವರಿಗೆ ತುಂಬ ಮನಸ್ಸಿಗೆ ಇದಾಯಿತು, ಅದು ಇನ್ಸ್ಪಿರೇಷನ್ ಆಯಿತು. ಅದಕ್ಕೆ ಅವರಿಗೆ ತಂದೆ ತಾಯಿಯ ಕುರಿತಂತೆ ಅವರು ಆ ಒಂದು ನಿರ್ಧಾರವನ್ನು ಮಾಡಿದ್ರು. ತಾನೂ ಕೂಡ ಶ್ರವಣ ಕುಮಾರನಂತೆ ಆಗಬೇಕು. ಶ್ರವಣ ಕುಮಾರ ಹೇಗೆ ತಂದೆ ತಾಯಿಯರನ್ನು ತೀರ್ಥಯಾತ್ರೆಗೆ ಕರ್ಕೊಳ್ತಾನೆ, ಒಂದು ಆ ಭುಜದ ಮೇಲೆ ಕೋಲನ್ನು ಹಾಕಿ ಆ ಕಡೆ ಈ ಕಡೆ ತಂದೆ ತಾಯಿಯರನ್ನು ಕುಂಡಿಸ್ಕೊಂಡು ತೀರ್ಥಯಾತ್ರೆಗೆ ಕೊಂಡೊಯ್ತಾನೆ, ಅಷ್ಟೊಂದು ಕಷ್ಟಪಟ್ಟುಕೊಂಡು. ಆ ಒಂದು ತಂದೆ ತಾಯಿಯ ಮೇಲೆ ಅವನು ತೋರಿಸಿದಂತಹ ಏನು ಶ್ರದ್ಧೆ ಭಕ್ತಿ ಇದೆಯೋ, ಅದೇ ಶ್ರದ್ಧೆ ಭಕ್ತಿಯನ್ನು ತಾನೂ ಕೂಡ ತೋರಿಸಬೇಕು ತನ್ನ ಪಾಲಕರ ಕುರಿತಂತೆ ಅಂತ ಮಹಾತ್ಮ ಗಾಂಧೀಜಿಯವರು ಇಷ್ಟಪಡ್ತಾರೆ. ಹರಿಶ್ಚಂದ್ರ ನಾಟಕ ದೇಖಕರ್ ಉನ್ಹೋನೆ ಸೋಚಾ ಕಿ ಹರ್ ಏಕ್ ಕೋ ಹರಿಶ್ಚಂದ್ರ ಕಿ ತರಹ ಸಂಕಟ್ सहकर भी सच्चाई का पालन करना चाहिए. ಒಂದು ಶ್ರವಣ ಪಿತೃಭಕ್ತಿ ನಾಟಕವನ್ನು ಓದಿದ್ರು, ಹರಿಶ್ಚಂದ್ರ ನಾಟಕವನ್ನು ನೋಡಿದ್ರು. ಆಟ ಆಡಿರೋ ನಾಟಕ ಮಾಡಿರೋದನ್ನು ನೋಡ್ತಾರೆ. ಹರಿಶ್ಚಂದ್ರ ನಾಟಕವನ್ನು ನೋಡಿಕೊಂಡು ಉನ್ಹೋನೆ ಅವರು ಸೋಚಾಕಿ ವಿಚಾರ ಮಾಡಿದರು. ಏನಂತಂದರೆ ಹರ್ ಏಕ್ ಕೋ ಪ್ರತಿಯೊಬ್ಬನಿಗೂ ಕೂಡ, ಎಲ್ಲರಿಗೂ ಕೂಡ ಹರಿಶ್ಚಂದ್ರ ಕಿ ತರಹ ಹರಿಶ್ಚಂದ್ರನ ಹಾಗೆ ಸಂಕಟ್ ಸಹಕರ್ ಭಿ, ಸಂಕಟವನ್ನು ಸಹಕರ್ ಅಂತಂದರೆ ಅನುಭವಿಸಿಯೂ ಕೂಡ, ಸಂಕಟವನ್ನು ತಮ್ಮದಾಗಿಸ್ಕೊಂಡೂ ಕೂಡ ಅವರು ಸಚ್ಚಾಯಿ ಕಾ ಪಾಲನ್ ಕರ್ನಾ ಚಾಹಿಯೇ. ಸಚ್ಚಾಯಿ ಅಂತಂದರೆ ಸತ್ಯನಿಷ್ಠತೆ, ಅದನ್ನು ಪಾಲನೆಯನ್ನು ಮಾಡಬೇಕು. ಎಷ್ಟು ಕಷ್ಟ ಬರಲಿ, ಏನೇ ಬರಲಿ, ನಾನು ಸತ್ಯವನ್ನು ನುಡಿತೇನೆ, ಸತ್ಯದಾರಿಯಲ್ಲಿ ನಡೀತೇನೆ ಅನ್ನುವಂತಹ ಸಂಕಲ್ಪವನ್ನು ಅದನ್ನು ನಾವು ಬಿಡಬಾರ್ದು. ಹರಿಶ್ಚಂದ್ರ ಎಷ್ಟು ಸಂಕಟ ಪಡ್ತಾನೆ ಅಂದರೆ, ತನ್ನ ಹೆಂಡತಿಯನ್ನು, ದೊಡ್ಡ ರಾಜ, ಸಾಮ್ರಾಟ್ ರಾಜ ಅವನು, ತನ್ನ ಮಡದಿಯನ್ನು, ರಾಣಿಯಾಗಿರುವಂತಹ ತನ್ನ ಮಡದಿಯನ್ನು ಯಾರದ್ದೋ ಮನೆಯಲ್ಲಿ ಜೀತಕ್ಕೆ ಬಿಡ್ತಾನೆ. ತನ್ನ ಮಗನನ್ನು ದೂರ ಮಾಡ್ಕೊಳ್ತಾನೆ. ತಾನು ಸ್ಮಶಾನವನ್ನು ಕಾಯುವಂತಹ ಪರಿಸ್ಥಿತಿ ಬರ್ತದೆ. ತನ್ನ ಮಗನನ್ನೇ ಸುಡುವಂತಹ ಸ್ಥಿತಿ ಬರ್ತದೆ.
ಎಷ್ಟು ಬಂದರೂ ಕೂಡ ತಾನು ಕೊಟ್ಟಂತಹ ಮಾತನ್ನು ವಿಶ್ವಾಮಿತ್ರರಿಗೆ ಅವರು ಒಂದು ಮಾತನ್ನು ಕೊಟ್ಟಿರ್ತಾನೆ, ತಾನು ನಿಮ್ಮ ವಚನವನ್ನು ಪಾಲಿಸ್ತೇನೆ ಅಂತ. ವಿಶ್ವಾಮಿತ್ರ ಅವರನ್ನು ಸತ್ಯನಿಷ್ಠತೆಯನ್ನು ಏನು ಪರೀಕ್ಷೆ ಮಾಡಬೇಕು ಅಂತಲೇ ಅವ್ರು ಏನು ಮಾಡ್ತಾರೆ, ಅವನಿಗೆ ತುಂಬ ಕಷ್ಟ ಕೊಡ್ತಾರೆ. ನೋಡೇ ಬಿಡೋಣ ಅವನು ಎಷ್ಟು ಸತ್ಯವಂತ ಅಂತ ನೋಡಬೇಕು ಅಂತ. ಕೊನೆಯವರೆಗೂ ಅವನು ತನ್ನ ಸತ್ಯದ ದಾರಿಯನ್ನು ಬಿಡೋದಿಲ್ಲ, ಎಷ್ಟು ಸಮಸ್ಯೆ ಬಂದರೂ ಕೂಡ. ಆ ರೀತಿಯಾದಂತಹ ಸತ್ಯ ಹರಿಶ್ಚಂದ್ರರಂತೆ ನಾವು ಆಗಬೇಕು. ಉನ್ಕಾಯ ದೃಢ ನಿಶ್ಚಯ ಹುವಾ, ಉನ್ಕಾಯ ನಿಶ್ಚಯ ದೃಢ ಹುವಾ, ಅವರ ನಿಶ್ಚಯ ಏನಿತ್ತು, ಅವರು ಮುಂಚೆನೇ ನಿಶ್ಚಯ ಮಾಡಿದ್ದಾರೆ. ಅದ್ರ ಮೇಲಿಂದ ಹರಿಶ್ಚಂದ್ರ ನಾಟಕವನ್ನು ನೋಡಿದ್ರು, ಆ ನಾಟಕದಿಂದ ಕೂಡ ತುಂಬ ಪ್ರಭಾವಿತರಾದರು ಅವರು. ಬಚ್ಪನ್ ಕೆ ಉಸ್ ಸತ್ಯ ಪ್ರೇಮನೆ ಹಿ ಉನ್ಹೇ ಸತ್ಯ ತಪಸ್ವಿ ಬನಾಯ. ಬಚ್ಪನ್ ಕೆ ಬಾಲ್ಯದ ಉಸ್ ಸತ್ಯ ಪ್ರೇಮನೆ, ಆ ಒಂದು ಸತ್ಯದ ಕುರಿತಂತೆ ಇದ್ದಂತಹ ಪ್ರೀತಿ ಏನಿದೆ ಅವರನ್ನು ಮುಂದೆ ಸತ್ಯ ತಪಸ್ವಿಯನ್ನಾಗಿ ಮಾಡಿತು. ಬಾಲ್ಯದಿಂದಲೇ ಇತ್ತು. ಯಾವಾಗಲೂ ಒಂದು ಸದೃಢ ಮರ, ನೀವು ಒಂದು ಬೀಜ ಹಾಕಿದ್ದೀರಿ ಅಂತಾದರೆ ಆ ಗಿಡ ಎದ್ದು ಬರುವಂತಹ ಇದಿದೆಯಲ್ವಾ, ಏನು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ಸಲ್ಲಿ ಗಿಡ ಎಷ್ಟು ಬಲಿಷ್ಠವಾಗಿ ಎದ್ದು ಬಂದಿದೆ ಅಂತ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಆ ಗಿಡದಿಂದ ಎಷ್ಟು ಪೈರು ಸಿಕ್ಕಬಹುದು, ಆ ಗಿಡದಿಂದ ಎಷ್ಟು ದೊಡ್ಡ ಮರ ಆಗ್ಬೋದು. ಗಿಡ ಏಳುವಾಗಲೇ ತುಂಬ ಬಾರೀಕಾಗಿ ಕಿರಿದಾಗಿ ಎದ್ದುಬಿಟ್ರೆ ಆ ಮರವೂ ತುಂಬ ಚೆನ್ನಾಗಾಗೋದಿಲ್ಲ, ಬೆಳೆಯೂ ಕೂಡ ತುಂಬ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಾಲ್ಯದಲ್ಲಿ ಇರುವಂತಹ ಪ್ರವೃತ್ತಿಯೇ ಅದು ಅವನನ್ನು ವಿಕಾಸಕ್ಕೆ ತೆಗೆದುಕೊಂಡೋಗುತ್ತೆ. ಬಾಲ್ಯದಿಂದಲೇ ನಾವು ಪ್ರತಿಯೊಂದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಒಮ್ಮಿಂದೊಮ್ಮೆಲೆ ದೊಡ್ಡಾದ ಮೇಲೆ ಯಾವುದೂ ಕೂಡ ನಮಗೆ ಬರೋದಿಲ್ಲ. ನಾವು ಕಲಿಯುವಂತಹ ವಯಸ್ಸಿನಲ್ಲಿರ್ತೇವೆ ಬಾಲ್ಯದಲ್ಲಿ, ಆಗಲಿಂದಲೇ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ನಮ್ದಾಗಿಸ್ಕೊಳ್ತಾ ಹೋಗಬೇಕು. ಅವರು ಹಾಗೆ ಇದ್ದರು, ಬಾಲ್ಯದಿಂದಲೇ ಸತ್ಯದವನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ಅದರ ದಾರಿಯಲ್ಲಿ ನಡೆದರು. ಇನ್ನೂ ಒಂದು ಘಟನೆಯಾಗತ್ತೆ. ಏಕ್ ಔರ್ ಘಟನಾ ಹೈ, ಇನ್ನೊಂದು ಘಟನೆ ಇದೆ. ಏನು, ಗಾಂಧೀಜಿ ಕೆ ಭಾಯಿನೇ 25 ರೂಪಾಯಿ ಕರ್ಜ್ ಲಿಯಾ ಥಾ. ಗಾಂಧೀಜಿ ಕೆ ಭಾಯಿನೇ, ಗಾಂಧೀಜಿಯವರ ಅಣ್ಣ ಏನಿದ್ದ ಅವರು ಏನು ಮಾಡಿದರು ಕೇಳಿದ್ರೆ 25 ರೂಪಾಯಿ ಕರ್ಜ್ ಲಿಯಾ ಥಾ. ಕರ್ಜ್ ಅಂತಂದರೆ ಸಾಲ. ಕರ್ಜ್ ಶಬ್ದ, ಕರ್ಜ್ ನೋಡಿ ಇಲ್ಲಿ ಡಾಟ್ ಇದೆ. ಸಾಮಾನ್ಯವಾಗಿ ಹಿಂದಿ ಅಲ್ಲದ, ಮೂಲ ಹಿಂದಿ ಅಲ್ಲದ ಉರ್ದು ಅಥವಾ ಪರ್ಷಿಯನ್ ಭಾಷೆಗಳ ಮಿಶ್ರಣದ ಶಬ್ದಗಳೇನಿದೆ ಅದಕ್ಕೆ ಇಲ್ಲಿ ನುಕ್ತಾ ಬರುತ್ತೆ. ಕರ್ಜ್ ಅದು, ಕರ್ಜ್ ಅಲ್ಲ, ಕರ್ಜ್ ಲಿಯಾ ಥಾ. 25 ರೂಪಾಯಿ ಸಾಲ ತಗೊಂಡಿದ್ರು ಗಾಂಧೀಜಿಯವರ ಅಣ್ಣ. ಭಾಯಿ ಕೆ ಹಾತ್ ಕೆ ಸೋನೆ ಕೆ ಕಡೆ ಸೆ 1 ತೋಲಾ ಸೋನಾ ಕಾಟ್ ಕರ್ ಕರ್ಜ್ ಸುಕಾಯ ಗಯಾ. ಭಾಯಿ ಕೆ ಹಾತ್ ಕೆ, ಅಣ್ಣನ, ತನ್ನ ಸಹೋದರನ ಕೈಯಲ್ಲಿದ್ದಂತಹ ಸೋನೆಗೆ ಕಡೆ, ಒಂದು ಬಂಗಾರದ ಕಡಗ ಇತ್ತು ಅವನ ಕೈಯಲ್ಲಿ, ಅಣ್ಣನ ಕೈಯಲ್ಲಿ. ಆಗ ಒಂದು ಕೈಯಲ್ಲಿದ್ದಂತಹ ಬಂಗಾರದ ಕಡಗದಲ್ಲಿ 1 ತೊಲೆ, 1 ತೋಲಾ, ತೊಲೆ ಅನ್ನೋ ಶಬ್ದ. ಅದು ಅಂದರೆ ಅದು ಮುಂಚೆ ನಾವೀಗೇನು ಗ್ರಾಮು ಮಿಲಿಗ್ರಾಮು ಅಂತ ಅಳತೆ ಮಾಡ್ತೇವೆಯೋ ಅದನ್ನು ಮುಂಚೆ ತೊಲೆ ಅಂತ ಅಳತೆ ಮಾಡ್ತಾಯಿದ್ರು ಬಂಗಾರವನ್ನು. ಈಗೂ ಸ್ವಲ್ಪ ಮಾಡ್ತಾರೆ. ಬಂಗಾರವನ್ನು, ತುಪ್ಪವನ್ನು, ಕೇಸರಿಯನ್ನು ಇತ್ಯಾದಿಗಳನ್ನು ತೊಲೆಯಲ್ಲಿ ಅಳತೆ ಮಾಡ್ತಾರೆ ನಮ್ಮ ಹಳೆಯ ಜನ. ತೊಲೆ ಅಂತ ಅದನ್ನು ಕನ್ಸಿಡರ್ ಮಾಡಿಕೊಂಡು 12.5 ಗ್ರಾಮ್ ಎಷ್ಟೋ ಬರುತ್ತೆ ಒಂದು ತೊಲೆ ಅಂತಂದರೆ ಸರಿ, 10 ಗ್ರಾಮ್ ಅಲ್ಲ, 12.5 ಗ್ರಾಮಿನೂ ಬರುತ್ತೆ. 1 ತೊಲೆ ಸೋನಾ ಕಾಟ್ಕರ್, ಕೈಯಲ್ಲಿದ್ದಂತಹ ಕಡಗದ 1 ತೊಲೆ ಸೋನಾವನ್ನು, ಬಂಗಾರವನ್ನು ಕಟ್ ಮಾಡಿ ಕರ್ಜ್ ಚುಕಾಯ ಗಯಾ, ಸಾಲವನ್ನು ತೀರಿಸಿದ್ರು. ಗಾಂಧಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹುತ್ ದುಃಖ ಹುವಾ. ಗಾಂಧೀಜಿಯವರಿಗೆ ಈ ಒಂದು ತಪ್ಪು ಕೆಲಸ, ಚೋರಿ, ಕಳ್ಳತನ, ಹೇಗೆ ಮನೇಲಿ ಯಾರಿಗೂ ಹೇಳದೆ ಅಣ್ಣ ಏನು ಮಾಡ್ದ, ಅದರಲ್ಲಿ ಕಟ್ ಮಾಡಿ ಅದನ್ನು ಮಾರಿ ತಮ್ಮ ಸಾಲವನ್ನು ತೀರಿಸ್ಕೊಂಡ್ರು. ಇದು ತುಂಬ ಅವನಿಗೆ ಮನಸ್ಸಿಗೆ ಬರಲಿಲ್ಲ. ಯಾಕೆಂದರೆ ಅದು ನಿಜವಾಗಿ ಅವನು ಬಾಲ್ಯದಲ್ಲಿದ್ದ, ಅವನದ್ದೇ ಜವಾಬ್ದಾರಿ ಇಲ್ಲ, ಅದು ಅಪ್ಪ ಮಾಡಿಸ್ಕೊಟ್ಟಂತಹ ಕಡಗ. ಆ ಕಡಗದಲ್ಲಿ ಅಣ್ಣ ಏನು ಮಾಡ್ದ, ಅದನ್ನು ಕಟ್ ಮಾಡಿಸ್ಕೊಂಡು ಅದನ್ನು ಮಾರಿ ಅದರಿಂದ ತನ್ನ ಸಾಲವನ್ನು ತೀರಿಸ್ಕೊಂಡ. ಅದು ಇಷ್ಟ ಆಗಲಿಲ್ಲ, ಮನೆಯಲ್ಲಿ ಹೇಳದೆ ಮಾಡಿರುವಂಥದ್ದು. ಉನ್ಹೋನೆ ನಿಶ್ಚಯ ಕಿಯಾ ಕಿ ಭವಿಷ್ಯ ಮೇ ಕಭಿ ಚೋರಿ ನಹಿ ಕರೂಂಗಾ. ಅವರು ನಿಶ್ಚಯ ಮಾಡ್ತಾರೆ ಇಲ್ಲಿ, ಭವಿಷ್ಯದಲ್ಲಿ ನಾನು ಎಂದೂ ಕೂಡ ಚೋರಿ, ಕಳ್ಳತನವನ್ನು ಮಾಡೋದಿಲ್ಲ
ಅಂತ ನಿಶ್ಚಯವನ್ನು ಮಾಡ್ತಾರೆ. ಪಿತಾಸೆ ಮಾಫಿ ಮಾಂಗ್ನೆ ಕೆ ಬಾತ್ ಸೋಚಿ. ಪಿತಾಸೆ ತಂದೆಯವರ ಹತ್ರಕ್ಕೆ ಮಾಫಿ ಏನು ಮಾಫಿ ಅಂತಂದರೆ ಕ್ಷಮೆ, ಮಾಫಿ ಮಾಂಗ್ನೆ ಕಿ ಕ್ಷಮೆಯನ್ನು ಕೇಳುವಂತಹ ವಿಚಾರವನ್ನು ಮಾಡಿದ್ರು. ಪರ್ ಆದರೆ ಪಿತಾ ಕೆ ಸಾಮ್ನೆ ಜಾನೆ ಕಿ ಹಿಮ್ಮತ್ ನ ಹುಯಿ. ತಂದೆಯವರ ಎದುರುಗಡೆ ಹೋಗಲಿಕ್ಕೆ ಅವರಿಗೆ ಧೈರ್ಯವೇ ಸಾಕಾಗಲಿಲ್ಲ. ಹಿಮ್ಮತ್ ನ ಹುಯಿ, ಹಿಮ್ಮತ್ ಅಂತಂದ್ರೆ ಧೈರ್ಯ. ಸಾರಿ ಘಟನಾ ಪತ್ರ ಮೇ ಲಿಖಕರ್ ಗಾಂಧಿನೇ ಪಿತಾ ಸೆ ಸಜಾ ಮಾಂಗಿ. ಎಲ್ಲ ಘಟನೆಯನ್ನು ಬರೆದ್ರು. ಹೀಗೀಗಾಯಿತು, ಅಣ್ಣ ಸಾಲ ಮಾಡಿಕೊಂಡಿದ್ರು, ಇದನ್ನು ನಾನು ಕಟ್ಟು ಮಾಡಿಕೊಂಡು ಏನು ಮಾಡಿದೆ, ಸಾಲ ತೀರಿಸಿದ್ರು, ಇದನ್ನೆಲ್ಲ ವಿಚಾರವನ್ನು ಏನು ಮಾಡಿದ್ರು ಒಂದು ಪತ್ರದಲ್ಲಿ ಬರೆದು ಗಾಂಧಿನೇ ಪಿತಾಸೆ ಸಜಾ ಮಾಂಗಿ. ಗಾಂಧೀಜಿಯವರು ತಮ್ಮ ತಂದೆಯವರ ಹತ್ರಕ್ಕೆ ಸಜಾ ಏನು ಶಿಕ್ಷೆಯನ್ನು ಬೇಡಿದ್ರು. ತನಗೆ ಶಿಕ್ಷೆ ಕೊಡಿ, ತಾನು ತಪ್ಪು ಮಾಡಿದ್ದೇನೆ ಅಂತ ಪತ್ರ ಬರೆದಿಟ್ಟು. ಪತ್ರ ಪಡ್ಕರ್ ಪಿತಾ ಕಿ ಆಂಖೆ ಭರ್ ಆಯಿ. ಪತ್ರವನ್ನು ಓದ ಅಂತಹ ತಂದೆಯವರ ಕಣ್ಣಲ್ಲಿ ನೀರು ಬಂತು. ಯಾಕೆ? ಮಗ ಒಪ್ಪಿಕೊಂಡಿದ್ದಾನೆ ತನ್ನ ತಪ್ಪನ್ನು, ತಾನು ತಪ್ಪು ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡಿ, ಇನ್ನು ಆ ತಪ್ಪು ನನ್ನಿಂದ ಆಗೋದಿಲ್ಲ ಅಂತ. ಹಾಗಾಗಿ ಗಾಂಧೀಜಿನೇ ಹಮೇಶಾ ಕೇಲಿಯೇ ಚೋರಿ ಕಿ ಆದತ್ ಚೋಡ್ದಿ. ತಂದೆಯಲ್ಲಿ ಕಣ್ಣಲ್ಲಿ ಬಂದಂತಹ ನೀರನ್ನು ಗಮನಿಸಿದ್ರು ಗಾಂಧೀಜಿಯವರು. ಆ ಚಿತ್ರದಲ್ಲಿ ತುಂಬ ಸೊಗಸಾಗಿ ಕೊಟ್ಟಿದ್ದಾರೆ ನೋಡಿ. ಗಾಂಧೀಜಿಯವರು ತಂದೆಯವರ ಎದುರಿಗೆ ಕೈ ಕಟ್ಟಿ ತಲೆ ತಗ್ಗಿಸಿ ನಿಂತಿದ್ದಾರೆ. ಇವರು ತಂದೆಯವರು ಅದನ್ನು ಓದಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಪತ್ರವನ್ನು ಓದಿ. ಅವತ್ತಿಂದ ಅವರು ತುಂಬ ನಿಶ್ಚಯ ಮಾಡ್ತಾರೆ, ಏನಂತ, ಎಂದೂ ಕೂಡ ಜೀವನದಲ್ಲಿ ನಾನು ಕಳ್ಳತನವನ್ನು ಮಾಡೋದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಪಿತಾಕೆ ಆಸು ದೇಖಕರ್, ತಂದೆಯವರ ಕಣ್ಣೀರನ್ನು ನೋಡಿಕೊಂಡು ಗಾಂಧಿಗೂ ವಿಶ್ವಾಸ ಹೋಗಯಾಕಿ, ಗಾಂಧೀಜಿಯವರಿಗೆ ವಿಶ್ವಾಸ ಬಂತು. ಏನಂತ? ಪಿತಾನೆ ಮುಜೆ ಕ್ಷಮಾ ಕರ್ದಿಯಾ, ತನ್ನ ತಂದೆಯವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಗಾಂಧೀಜಿಯವರಿಗೆ ಒಂದು ನೆಮ್ಮದಿ ಆಯಿತು. ಅಹಿಂಸಾ ಸತ್ಯ और धर्म के दृढ़ निश्चय ने ಗಾಂಧಿ ಕೋ ಮಹಾತ್ಮ ಬನಾಯ. ಅಹಿಂಸೆ, ಅಹಿಂಸೆ ಹಿಂಸೆ ಅನ್ನೋ ಶಬ್ದದ ವಿರುದ್ಧಾರ್ಥಕ ಶಬ್ದ. ತುಂಬ ಪೀಡಿಸುವಂಥದ್ದು, ತ್ರಾಸು ಕೊಡುವಂಥದ್ದು ಏನಿದೆ ಅದು ಹಿಂಸೆ. ಕೊಲೆ, ಸುಲಿಗೆ ಇತ್ಯಾದಿಗಳೇನಿದೆ, ಮತ್ತೊಬ್ಬನಿಗೆ ದುಃಖವನ್ನು ನೀಡಿಕೊಂಡು ನಾನು ಸುಖವನ್ನು ಅನುಭವಿಸೋದು, ಅದು ಅಹಿಂಸೆ. ಸತ್ಯ ಮತ್ತು ಧರ್ಮದ ದೃಢವಾದಂತಹ ನಿಶ್ಚಯ ಏನಿದೆ ಅದೇ ಮಹಾತ್ಮ ಗಾಂಧೀಜಿಯವರನ್ನು ಮಹಾತ್ಮ ಅಂತ ಮಾಡಿದ್ದು. ಗಾಂಧೀಜಿಯವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇದ್ದವರು ಮಹಾತ್ಮ ಗಾಂಧಿ ಅಂತ ಆಗಿರೋದಕ್ಕೆ ಏನು ಕಾರಣ? ಇದೇ ಅವರಲ್ಲಿದ್ದಂತಹ ಗುಣ, ವ್ಯಕ್ತಿತ್ವ, ಅಹಿಂಸೆ, ಸತ್ಯ ಮತ್ತು ಧರ್ಮದ ಕುರಿತಂತೆ ದೃಢವಾದಂತಹ ನಿಶ್ಚಯ, ಇವೇ ಅವರನ್ನು ಮಹಾತ್ಮರನ್ನಾಗಿ ಮಾಡಿದೆ ಅಂತ ಈ ಪಾಠದಲ್ಲಿ ಸ್ವಾರಸ್ಯಕರವಾಗಿ ಗಾಂಧೀಜಿಯವರ ಜೀವನವನ್ನು ತೋರಿಸಿದ್ದಾರೆ. ನೋಡಿ, ಒಂದಷ್ಟು ಶಬ್ದಾರ್ಥ ಇದೆ. ಆಜಾದ್ ಅಂತಂದರೆ ಸ್ವಾತಂತ್ರ್ಯ ಅಂತ ಅರ್ಥ. ಆಜಾದಿ ಅಂತಂದರೆ ಸ್ವಾತಂತ್ರ್ಯ ಅಂತ ಅರ್ಥ. ಆಜಾದ್ ಅಂತಂದರೆ ಸ್ವತಂತ್ರ ಅಂತ ಅರ್ಥ. ನಾನೊಬ್ಬ ಸ್ವತಂತ್ರ ಅಭ್ಯರ್ಥಿ, ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಹೇಳುವಾಗ ಸ್ವತಂತ್ರ, ಮೈ ಏಕ್ ಆಜಾದ್ ವ್ಯಕ್ತಿ ಹೂँ, ನಾನೊಬ್ಬ ಸ್ವತಂತ್ರ ವ್ಯಕ್ತಿ. ಆಜಾದಿ, ನಾನೊಬ್ಬ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ವ್ಯಕ್ತಿ. ಆಜಾದಿ ಅಂತಂದರೆ ಸ್ವಾತಂತ್ರ್ಯ, ಸ್ವತಂತ್ರ ಬೇರೆ, ಸ್ವಾತಂತ್ರ್ಯ ಬೇರೆ. ಶರ್ಮೀಲಾ ಅಂತಂದರೆ ಲಜ್ಜಾಶಾಲಿ, ಲಜ್ಜಾ ಅಂತಂದರೆ ನಾಚಿಕೆ, ಲಜ್ಜಾಶಾಲಿ, ತುಂಬ ನಾಚಿಕೆ ಸ್ವಭಾವದವನು. ಸತಾನ ಅಂತಂದರೆ ತಂಗಕರನ, ತೊಂದರೆ ಕೊಡುವಂಥದ್ದು. ಝೂಟ್ ಶಬ್ದ का अर्थ है असत्य. ನಿರೀಕ್ಷಣ್ ಅಂತಂದರೆ ಜಾಂಚ್. ಹಿಜ್ಜೆ ಅಂತಂದರೆ ವರ್ತನೆ ಅಂತಂದರೆ ಬರವಣಿಗೆ, ಸ್ಪೆಲ್ಲಿಂಗ್. ಇಶಾರ ಅಂತಂದರೆ ಸಂಕೇತ. ಓಕೆ. ಠೀಕ್ ಸಹಿ. ಬುದ್ಧು ಅಂತಂದರೆ ಮೂರ್ಖ. ಸಂಕಟ ಅಂತಂದರೆ ಕಷ್ಟ. ಕರ್ಜ್ ಅಂತಂದರೆ ಸಾಲ ಅಥವಾ ಋಣ ಅಂತ ಕೂಡ ಕರೀತಾರೆ. ಸೋನಾ ಅಂತಂದರೆ ಸ್ವರ್ಣ, ಬಂಗಾರ. ಮಾಫಿ ಅಂತಂದರೆ ಕ್ಷಮಾ. ಹಿಮ್ಮತ್ ಅಂತಂದರೆ ಧೈರ್ಯ. ಸಜಾ ಅಂತಂದರೆ ದಂಡ, ಶಿಕ್ಷೆ. ಆದತ್ ಅಂತಂದರೆ ಅಭ್ಯಾಸ.
ಅಭ್ಯಾಸ. ಆಸು ಅಂತಂದರೆ ಅಶ್ರು, ಅಶ್ರು ಅಂತಂದರೆ ಕಣ್ಣೀರು. ಪಾಠ ತುಂಬ ಸೊಗಸಾಗಿತ್ತು. ಪಾಠವನ್ನು 4 ಸಲ ನೀವು ಓದಿ, 4 ಸಲನೇ ಓದಬೇಕು. ಯಾಕೆಂದರೆ ಹೆಚ್ಚು ಹೆಚ್ಚು ಓದೋದಷ್ಟು ನಿಮ್ಗೆ ಆ ಭಾಷೆಯಲ್ಲಿ ದಾರ್ಢ್ಯತೆ ಬರ್ತದೆ. ಹಾಗಾಗಿ ಓದಿ ಜಾಸ್ತಿ, ಹೆಚ್ಚು ಹೆಚ್ಚು. ಈ ಪಾಠದ ಪ್ರಶ್ನೋತ್ತರವನ್ನು ನಾನು ನಿಮಗೆ ಕಳಿಸ್ತೇನೆ, ಅದನ್ನು ಫೇರ್ನಲ್ಲಿ ನೀಟಾಗಿ ಬರ್ಕೊಳ್ಳಿ. ನಾನು 2 ದಿವಸ ಬಿಟ್ಟು ಬರೆದಿರೋರನ್ನ ರಿಟರ್ನ್ ಹೋಮ್ವರ್ಕನ್ನು ತೆಗೆದುಕೊಳ್ತೇನೆ. ಅಸ್ತು. ಥ್ಯಾಂಕ್ ಯು ವೆರಿ ಮಚ್.